ಇದು ಕೇವಲ ಪಂದ್ಯ ಅಲ್ಲ, ಟೀಂ ಇಂಡಿಯಾದ ಗೌರವದ ಹೋರಾಟ. ಗೆದ್ದರೆ ಅಭಿಮಾನಿಗಳ ಮುಖದಲ್ಲಿ ನಗು, ಸೋತರೆ ವೈಟ್ ವಾಶ್ ಎಂಬ ಕಹಿ ದಾಖಲೆ. ಹಾಗಾದರೆ ಕೊನೆಯ T20ನಲ್ಲಿ ಏನಾಗಬಹುದು? ಪಿಚ್ ಯಾರಿಗೆ ನೆರವಾಗಲಿದೆ? ಯಾವ ಆಟಗಾರ ಪಂದ್ಯದ ಹೀರೋ ಆಗಬಹುದು? ಮತ್ತು ಭಾರತ ಕೊನೆಯ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡುತ್ತದೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಸ್ನೇಹಿತರೆ ನಮಸ್ಕಾರ, ನಾನು ರಾಮ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ T20 ಸರಣಿಯ ಕೊನೆಯ ಪಂದ್ಯ ಈಗ ಬಾಕಿ ಇದೆ. ಎಲ್ಲರ ಮನದಲ್ಲಿರುವ ದೊಡ್ಡ ಪ್ರಶ್ನೆ ಒಂದೇ: ಟೀಂ ಇಂಡಿಯಾ ತನ್ನ ಗೌರವ ಉಳಿಸಿಕೊಳ್ಳುತ್ತದೆಯೇ ಅಥವಾ ಇಂಗ್ಲೆಂಡ್ ಸರಣಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡು ಇತಿಹಾಸ ನಿರ್ಮಿಸುತ್ತದೆ? ಜುಲೈ 11 ಶನಿವಾರ, ಅಂದರೆ ಇವತ್ತು, ಸೌತಾಂಪ್ಟನ್ನ ದಿ ರೋಸ್ ಬೌಲ್ ಮೈದಾನದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5ನೇ ಹಾಗೂ ಅಂತಿಮ T20 ಪಂದ್ಯ ನಡೆಯಲಿದೆ. ಇಂಗ್ಲೆಂಡ್ ಆತ್ಮವಿಶ್ವಾಸದಿಂದ ಕಣಕ್ಕಿಳಿಯುತ್ತಿದ್ದರೆ ಟೀಂ ಇಂಡಿಯಾ ಕನಿಷ್ಠ ಒಂದು ಗೆಲುವಿನೊಂದಿಗೆ ಈ ಸರಣಿಯನ್ನು ಮುಗಿಸಲು ಪ್ರಯತ್ನಿಸಲಿದೆ. ಇಂದಿನ ವಿಡಿಯೋದಲ್ಲಿ ನಾವು ಪಂದ್ಯ ರಿವ್ಯೂ, ಪಿಚ್ ರಿಪೋರ್ಟ್, ಹವಾಮಾನ ವರದಿ, ಹೆಡ್ ಟು ಹೆಡ್ ರೆಕಾರ್ಡ್, ಸಂಭಾವ್ಯ ಪ್ಲೇಯಿಂಗ್ 11, ಗಮನಿಸಬೇಕಾದ ಪ್ರಮುಖ ಆಟಗಾರರು, ಮ್ಯಾಚ್ ಪ್ರೆಡಿಕ್ಷನ್, ಯಾರು ಗೆಲ್ಲುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಸ್ನೇಹಿತರೆ, ಈ ಸರಣಿಯಲ್ಲಿ ಇಂಗ್ಲೆಂಡ್ ಬಹುತೇಕ ಎಲ್ಲ ವಿಭಾಗಗಳಲ್ಲೂ ಭಾರತಕ್ಕಿಂತ ಉತ್ತಮ ಪ್ರಯತ್ನ ನೀಡಿದೆ. ಮೊದಲ ಪಂದ್ಯ ಮಳೆಯಿಂದಾಗಿ ಪರಿಣಾಮಕ್ಕೊಳಗಾದರೂ ನಂತರ ಪಂದ್ಯದಲ್ಲಿ ಇಂಗ್ಲೆಂಡ್ ಸಂಪೂರ್ಣ ಮೇಲುಗೈ ಸಾಧಿಸಿತು. ಮೂರನೇ T20 ಪಂದ್ಯದಲ್ಲಿ ಭಾರತ ಕೇವಲ 76 ರನ್ನುಗಳಿಗೆ ಆಲ್ಔಟ್ ಆಗಿದ್ದು, ಈ ಪ್ರವಾಸದ ಅತ್ಯಂತ ನಿರಾಶಾದಾಯಕ ಬ್ಯಾಟಿಂಗ್ ಪ್ರದರ್ಶನವಾಗಿತ್ತು. ನಾಲ್ಕನೇ ಪಂದ್ಯದಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅಜಯ 80 ರನ್ನುಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೂ ಉಳಿದ ಬ್ಯಾಟರಿಗಳಿಂದ ಅಗತ್ಯ ಬೆಂಬಲ ಸಿಗಲಿಲ್ಲ. ನಂತರ ಭಾರತೀಯ ಬೌಲರ್ಗಳು ಇಂಗ್ಲೆಂಡಿನ ಬ್ಯಾಟರ್ಗಳನ್ನು ನಿಯಂತ್ರಿಸಲು ವಿಫಲರಾದರು. ಹ್ಯಾರಿ ಬ್ರೂಕ್ ಕೇವಲ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಗುರಿಯನ್ನು ಸುಲಭವಾಗಿ ತಲುಪಿಸಿದರು. ಇದರಿಂದ ಭಾರತ ಈಗ ವೈಟ್ ವಾಶ್ನ ಅಂಚಿನಲ್ಲಿ ನಿಂತಿದೆ. ಆದರೆ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಬಲಿಷ್ಠ ಕಮ್ಬ್ಯಾಕ್ ಮಾಡಬಹುದೇ? ಸೌತಾಂಪ್ಟನ್ ದಿ ರೋಸ್ ಬೌಲ್ ಬೌಲರ್ಗಳಿಗೂ ಹಾಗೂ ಬ್ಯಾಟರ್ಗಳಿಗೂ ಸಹಾಯಕವಾಗಿದೆ. ಹೊಸ ಚೆಂಡಿನಲ್ಲಿ ಉತ್ತಮ ಸ್ವಿಂಗ್ ಸಿಗುವ ಸಾಧ್ಯತೆ ಇದೆ. ಆದರೆ ಚೆಂಡು ಹಳೆಯದಾದಂತೆ ಬ್ಯಾಟಿಂಗ್ ಸುಲಭವಾಗುತ್ತದೆ. ಇಲ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವ ತಂಡಗಳಿಗೆ ಉತ್ತಮ ದಾಖಲೆ ಇದೆ. ಹೀಗಾಗಿ ಟಾಸ್ ಗೆಲ್ಲುವ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡುವ ಸಾಧ್ಯತೆ ಹೆಚ್ಚು. ಹವಾಮಾನ ಬಗ್ಗೆ ಹೇಳುವುದಾದರೆ, ಈ ಪಂದ್ಯದಲ್ಲಿ ಮಳೆಯ ಸಾಧ್ಯತೆ ಬಹಳ ಕಡಿಮೆ. ಸಂಪೂರ್ಣ 20 ಓವರ್ಗಳ ಪಂದ್ಯ ನಡೆಯುವ ನಿರೀಕ್ಷೆ ಇದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಇದುವರೆಗೆ 34 T20 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಭಾರತ 18 ಪಂದ್ಯಗಳನ್ನು ಗೆದ್ದಿದೆ ಹಾಗೂ ಇಂಗ್ಲೆಂಡ್ 15 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯಗೊಂಡಿದೆ. ಒಟ್ಟಾರೆ ದಾಖಲೆ ಭಾರತ ಪರವಾಗಿದ್ದರೂ ಈ ಸರಣಿಯಲ್ಲಿ ಮಾತ್ರ ಇಂಗ್ಲೆಂಡ್ ಮೇಲುಗೈ ಸಾಧಿಸಿದೆ. ಸಂಭಾವ್ಯ ಪ್ಲೇಯಿಂಗ್ 11 ಮಾತಾಡೋದಾದರೆ, ಇಂಗ್ಲೆಂಡ್ ಪರ ಫಿಲ್ ಸಾಲ್ಟ್, ಜಾಸ್ ಬಟ್ಲರ್, ವಿಲ್ ಜಾಕ್ಸ್, ಹ್ಯಾರಿ ಬ್ರೂಕ್ ನಾಯಕ, ಜಾಕಬ್ ಬೆಥೆಲ್, ಸ್ಯಾಮ್ ಕರನ್, ಲಿಯಮ್ ಡಾಸನ್, ಜೋಫ್ರಾ ಆರ್ಚರ್, ರಿಹಾನ್ ಅಹ್ಮದ್, ಸಾಕಿಬ್ ಮೆಹಮೂದ್, ಆದಿಲ್ ರಶೀದ್ ಆಡಿದರೆ, ಭಾರತ ಪರ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ, ಶ್ರೇಯಸ್ ಅಯ್ಯರ್ ನಾಯಕನಾಗಿ, ತಿಲಕ್ ವರ್ಮಾ, ಶಿವಮ್ ಡುಬೆ, ಅಕ್ಷರ್ ಪಟೇಲ್, ಶ್ರೇಯಾನ್ ಶೆಡ್ಗೆ, ಪ್ರಸಿದ್ಧ್ ಕೃಷ್ಣ, ಪ್ರಿನ್ಸ್ ಯಾದವ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿ ಸಂಪೂರ್ಣ ಫಿಟ್ ಆಗಿದ್ದರೆ ಭಾರತ ಇದೇ ತಂಡದೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಭಾರತ ಈ ಪಂದ್ಯವನ್ನು ಗೆಲ್ಲಬೇಕಾದರೆ 3 ಆಟಗಾರರ ಪ್ರದರ್ಶನ ಅತ್ಯಂತ ಮುಖ್ಯ. ಶ್ರೇಯಸ್ ಅಯ್ಯರ್ ಈ ಸರಣಿಯಲ್ಲಿ ಭಾರತದ ಅತ್ಯಂತ ಯಶಸ್ವಿ ಬ್ಯಾಟರ್ ಮತ್ತೆ ತಂಡದ ಭರವಸೆ ಅವರ ಮೇಲೆಯೇ ಇದೆ. ಅಭಿಷೇಕ್ ಶರ್ಮಾ ಪವರ್ ಪ್ಲೇಯಲ್ಲಿ ಪಂದ್ಯದ ದಿಕ್ಕು ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಹರ್ಷದೀಪ್ ಸಿಂಗ್ ಹೊಸ ಚೆಂಡಿನಲ್ಲಿ ಫಿಲ್ ಸಾಲ್ಟ್ ಮತ್ತು ಜೋಸ್ ಬಟ್ಲರ್ ಅವರನ್ನು ಬೇಗ ಔಟ್ ಮಾಡಿದರೆ ಭಾರತಕ್ಕೆ ಉತ್ತಮ ಅವಕಾಶ ಸಿಗಬಹುದು. ಇಂಗ್ಲೆಂಡ್ ಪರ ಹ್ಯಾರಿ ಬ್ರೂಕ್ ಈ ಸರಣಿಯ ಅತ್ಯಂತ ಅಪಾಯಕಾರಿ ಬ್ಯಾಟರ್. ಜೋಫ್ರಾ ಆರ್ಚರ್ ಹೊಸ ಚೆಂಡಿನಲ್ಲಿ ಪಂದ್ಯವನ್ನು ತಿರುಗಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇಂಗ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿದರೆ 195ರಿಂದ 210 ರನ್ಗಳವರೆಗೆ ಸ್ಕೋರು ಮಾಡುವ ಸಾಧ್ಯತೆ ಇದೆ. ಭಾರತ ಮೊದಲು ಬ್ಯಾಟಿಂಗ್ ಮಾಡಿದರೆ 165ರಿಂದ 180 ರನ್ಗಳ ನಡುವೆ ಮೊತ್ತ ಬರಬಹುದು. ತಜ್ಞರ ಅಭಿಪ್ರಾಯದ ಪ್ರಕಾರ
ಇಂಗ್ಲೆಂಡ್ ಗೆಲ್ಲುವ ಸಾಧ್ಯತೆ ಸುಮಾರು 65%, ಭಾರತದ ಗೆಲುವಿನ ಸಾಧ್ಯತೆ ಸುಮಾರು 35%. ಆದರೆ ಕ್ರಿಕೆಟ್ ಅನಿಶ್ಚಿತತೆಗಳ ಆಟ, ಒಂದು ಉತ್ತಮ ಜೊತೆಯಾಟ, ಆರಂಭದಲ್ಲೇ 2 ಅಥವಾ 3 ವಿಕೆಟ್ಗಳು ಅಥವಾ ಒಬ್ಬ ಆಟಗಾರನ ಅದ್ಭುತ ಇನ್ನಿಂಗ್ಸ್ ಇಡೀ ಪಂದ್ಯವನ್ನೇ, ಚಿತ್ರಣವನ್ನೇ ಬದಲಿಸಬಹುದು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ಟೀಮ್ ಇಂಡಿಯಾ ಕೊನೆಯ ಪಂದ್ಯವನ್ನು ಗೆದ್ದು ತನ್ನ ಗೌರವ ಉಳಿಸಿಕೊಳ್ಳುತ್ತದೆ ಅಥವಾ ಇಂಗ್ಲೆಂಡ್ ಸರಣಿಯನ್ನು ಸಂಪೂರ್ಣ ತನ್ನದಾಗಿಸಿಕೊಳ್ಳುತ್ತದೆ? ನಿಮ್ಮ ಪ್ಲೇಯಿಂಗ್ 11 ಯಾವುದು? ಈ ಪಂದ್ಯದ ಹೀರೋ ಯಾರು ಎಂದು ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟಿನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ನಿಮ್ಮ ರಾಮ್. ಪಂದ್ಯ ಮುಗಿದ ಬಳಿಕ ಸಂಪೂರ್ಣ ಪೋಸ್ಟ್ ಮ್ಯಾಚ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಜೈ ಹಿಂದ್.